ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ. ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಬೇರೆ ಬೇರೆ ನಂಬರ್ಗೆ ಬೇರೆ ಬೇರೆ ರಿಂಗ್ ಟೋನ್ಸ್ಗಳನ್ನ ಯಾವ ರೀತಿ ನಮ್ಮ ಫೋನಲ್ಲಿ ಸೆಟ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ನಾವು ಎಷ್ಟೇ ನಂಬರ್ಸ್ಗೆ ನಾವು ಯಾವುದೇ ರಿಂಗ್ ಟೋನ್ ಕೂಡ ಸೆಟ್ ಮಾಡಬಹುದು. ಕೇವಲ ಅದು ನಮ್ಮ ಫೋನ್ನಲ್ಲಿ ಸೇವ್ ಇರಬೇಕು ಅಷ್ಟೇ. ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಯಾವುದೇ ಮಾಡೆಲ್ ಫೋನಲ್ಲಿ ಇರ್ಬೋದು, ಯಾವುದೇ ಕಂಪನಿ ಫೋನಲ್ಲಿ, ಯಾವುದೇ ಮಾಡೆಲ್ ಫೋನಲ್ಲಿ ನಾವು ಈ ಪ್ರೊಸೆಸ್ನ ಮಾಡಬಹುದು. ನಾ ಯಾವ ಒಂದು ಪ್ರೊಸೆಸ್ನ ಹೇಳ್ತಾ ಇದ್ದೀನಿ ಅದೇ ಪ್ರೊಸೆಸ್ನ ನೀವು ಯಾವುದೇ ಫೋನಲ್ಲಿ ಮಾಡಬಹುದು. ಓಕೆನಾ? ಯಾವ ರೀತಿ ಅಂತ ಸಂಪೂರ್ಣವಾಗಿ ಹೇಳ್ತೀನಿ. ಬನ್ನಿ ಯಾವ ರೀತಿ ಅಂತ ನೋಡೋಣ. ಬೇರೆ ಬೇರೆ ನಂಬರ್ಗೆ ಬೇರೆ ಬೇರೆ ರಿಂಗ್ ಟೋನ್ಸ್ನ ನೀವು ಸೆಟ್ ಮಾಡಬೇಕು ಅಂದರೆ ನಿಮಗೆ ಗೂಗಲ್ ಕಾಂಟ್ಯಾಕ್ಟ್ಸ್ ಅನ್ನೋಂಥ ಆ್ಯಪ್ ಬೇಕೇ ಬೇಕು. ಇದು ಎಲ್ಲ ಫೋನ್ಗಳಲ್ಲಿ ಇನ್ಸ್ಟಾಲ್ ಆಗುತ್ತೆ ಸ್ನೇಹಿತರೆ. ಯಾವುದೇ ಕಂಪನಿ ಯಾವುದೇ ಮಾಡೆಲ್ ಫೋನಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೋಬಹುದು. ಈ ಆ್ಯಪ್ನ ನೀವು ಪ್ಲೇಸ್ಟೋರ್ನಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಗೂಗಲ್ ಕಾಂಟ್ಯಾಕ್ಟ್ಸ್ ಅಂತ ಇದರ ಹೆಸರಿರುತ್ತೆ. ನಂತರದಲ್ಲಿ ಈ ಆ್ಯಪ್ ನೀವು ಓಪನ್ ಮಾಡಿದ ಮೇಲೆ ಈ ರೀತಿ ಒಂದು ಡ್ಯಾಶ್ಬೋರ್ಡ್ ಇಲ್ಲಿ ಬಂದಿರುತ್ತೆ. ಇಲ್ಲಿ ಮೇಲ್ಗಡೆ ಸರ್ಚ್ ಕಾಂಟ್ಯಾಕ್ಟ್ನಲ್ಲಿ ನೀವು ಯಾವ ನಂಬರ್ಗೆ ಬೇರೆ ರಿಂಗ್ ಟೋನ್ ಇಡ್ತಾ ಇದ್ರೆ ಅವ್ರ ನಂಬರ್ನ ನೀವು ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ಹೆಸರು ಕೂಡ ಸರ್ಚ್ ಮಾಡೋದಕ್ಕೆ ಬರುತ್ತೆ. ನೀವು ಸರ್ಚ್ ಮಾಡಿಬಿಟ್ಟು ಇಲ್ಲಿ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಯಾವ ನಂಬರ್ ಅಂತ. ನಂತರದಲ್ಲಿ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಇರುತ್ತೆ ಸ್ನೇಹಿತರೆ, 3 ಚುಕ್ಕೆಗಳು. ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಮಾಡಿಬಿಟ್ಟು ಇಲ್ಲಿ ನೋಡ್ಬೋದು ಸೆಟ್ ರಿಂಗ್ ಟೋನ್ ಅನ್ನುವಂಥ ಒಂದು ಆಪ್ಷನ್ ಬರುತ್ತೆ ಸ್ನೇಹಿತರೆ. ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಬೇರೆ ಬೇರೆ ರಿಂಗ್ ಟೋನ್ಸ್ಗಳನ್ನ ಸೆಟ್ ಮಾಡುವಂಥ ಆಪ್ಷನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೋಡ್ಬೋದು ಯಾವುದೇ ರಿಂಗ್ ಟೋನ್ನ ನೀವು ಸೆಟ್ ಮಾಡಬಹುದು. ಇಲ್ಲಿಂದ ನೋಡ್ಬೋದು ಇಲ್ಲಿ ಬೇರೆ ಬೇರೆ ರಿಂಗ್ ಟೋನ್ಸ್ಗಳನ್ನ ನೀವು ಸೆಟ್ ಮಾಡಬಹುದು. ಈ ಕಂಪನಿ ರಿಂಗ್ ಟೋನ್ಸ್ ಅಲ್ಲದೆ ನಿಮ್ಮ ಫೋನಲ್ಲಿ ಇರುವಂಥ ಯಾವುದೇ ಬೇರೆ ಇಲ್ಲಿ ಆ್ಯಡ್ ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಫೈಲ್ನಲ್ಲಿ ಇರುವಂಥ ಯಾವುದೇ ರಿಂಗ್ ಟೋನನ್ನು ನೀವು ಸೆಟ್ ಮಾಡ್ಕೋಬೋದು. ಓಕೆನಾ? ಇಲ್ಲಿ ನೋಡ್ಬೋದು ಇಲ್ಲಿ ಫೈಲ್ನಲ್ಲಿ ಇರುವಂಥ ಯಾವುದೇ ರಿಂಗ್ ಟೋನ್ ಕೂಡ ನೀವು ಸೆಟ್ ಮಾಡ್ಕೋಬಹುದು. ಈ ಒಂದು ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡಿದರೆ ನೇರವಾಗಿ ಈ ರಿಂಗ್ ಟೋನ್ ಅನ್ನೋದು ಆ ನಂಬರ್ಗೆ ಸೆಟ್ ಆಗುತ್ತೆ. ಈ ರೀತಿ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಓಕೆ ಅಂತ ನೀವು ಕ್ಲಿಕ್ ಮಾಡಿದರೆ ನೀವು ಯಾವುದೇ ರಿಂಗ್ ಟೋನ್ ಕೂಡ ನೀವು ಬೇರೆ ರಿಂಗ್ ಟೋನ್ನ ನೀವು ಬೇರೆ ಬೇರೆ ನಂಬರ್ಗೆ ಬೇರೆ ಬೇರೆ ರಿಂಗ್ ಟೋನ್ನ ಸೆಟ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್